ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ನಿನ್ನಂಥ ಹೆಣ್ಣು ನಮ್ಮ ಮನೆಯಲ್ಲಿ ಒಂದು ಕ್ಷಣ ಇರೋದು ನನಗಿಷ್ಟ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟುಬಿಡು. ಆವೇಶದಲ್ಲಿ ನೀವು ಏನೇನೋ ಮಾತಾಡಬೇಡಿ. ನೀವು ಹೇಳಿದ ತಕ್ಷಣ ಈ ಮನೆಯಿಂದ ಆಚೆ ಹೋಗೋದಕ್ಕೆ ಆಗಲ್ಲ. ಹೋಗದೇ ಇದ್ರೆ ಒತ್ತಾಯ ಮಾಡಿ ಮನೆಯಿಂದ ಆಚೆ ದಬ್ಬಬೇಕಾಗತ್ತೆ. ಹೌದಾ? ಅಲ್ಲ, ಏನೋ ನೀವು ಮುಂಚೆ ಸಂಸಾರ ತುಂಬ ಚೆನ್ನಾಗಿದ್ದು ನಾನು ಬಂದಮೇಲೆ ನಿಮ್ಮ ಸಂಸಾರ ಹಾಳಾಗಿರೋ ಥರ ಮಾತಾಡ್ತಿರಲ್ಲ. ಹಳೇದೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಆದಿಗೆ ಪುನರ್ವಿವಾಹ ಇಷ್ಟನೇ ಇರಲಿಲ್ಲ. ಅವನು ಯಾವತ್ತೂ ನಿಮ್ಮನ್ನ ತಂದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡೇ ಇರಲಿಲ್ಲ. ಚಿಕ್ಕ ವಯಸ್ಸಿನೂ ಅವನು ನಿಮ್ಮನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಆರ್ತಿಯರೋ ಅಷ್ಟೇ, ನೆಪಕ್ಕೆ ನಿಮ್ಮನ್ನ ಮದುವೆ ಆಗಿ ಬಂದರು ಅಷ್ಟೇ. ಒಂದಿನಾದ್ರೂ ಗಂಡ ಅಂತ ನಿಮಗೆ ಗೌರವ ಕೊಟ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರ? ಆದಿ ಮಾತ್ರ ಮುಖ್ಯ. ಪ್ರತಿಯೊಂದಕ್ಕೂ ಅವನ ಪರವಾಗೇ ನಿಲ್ತಿದ್ರು. ಪಾಪ ಆರ್ಯ ಮತ್ತೆ ಸಾಕ್ಷಿ ಅಮ್ಮನ ಪ್ರೀತಿ ಕಾಣಲೇ ಇಲ್ಲ. ಅದೆಲ್ಲ ನಂಗೆ ಎಷ್ಟು ನೋವಾಗಿದೆ ಗೊತ್ತಾ? ಆ ವಿಚಾರಕ್ಕೆ ನೀವು ಕೊರಗಿದ್ರಿ. ನೀವು ಕೊರಗೋದು ನನ್ನಿಂದ ನೋಡೋಕ್ಕಾಗಲ್ಲ. ಅದಕ್ಕೆ ಅಂಥವ್ರು ಈ ಮನೇಲಿ ಇರಬಾರ್ದು ಅಂತ ಅವ್ರನ್ನ ಆಚೆ ಹಾಕೋದಕ್ಕೆ ಈ ಪ್ಲಾನ್ ಮಾಡಿದೆ. ಮತ್ತೆ ಮತ್ತೆ ಸುಳ್ಳು ಹೇಳಿ ನನ್ನನ್ನು ನಂಬಿಸೋ ಪ್ರಯತ್ನ ಮಾಡಬೇಡ. ನೀನಿಲ್ಲಿ ಇರೋದು ನನಗಿಷ್ಟ ಇಲ್ಲ ಅಷ್ಟೇ. ನಾನು ಈ ಮನೆಗೋಸ್ಕರ ದುಡ್ದಿದ್ದೀನಿ. ನನಗೂ ಹಕ್ಕಿದೆ. ಹಕ್ಕಿನ ಬಗ್ಗೆ ಮಾತಾಡ್ತೀಯ? ನಿನ್ನ ಯೋಗ್ಯತೆಗೆ ಆಶ್ರಯ ಇಲ್ಲದೆ ಆಶ್ರಮದಲ್ಲಿ ಬಿದ್ದಿದ್ದೆ, ಕರ್ಕೊಂಡು ಬಂದು ಇಲ್ಲಿ ಆಶ್ರಯ ಕೊಟ್ಟೆ. ಈಗ ನನ್ನ ಮೇಲೆ ಸವಾರಿ ಮಾಡ್ತೀಯ? ನೀನು ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ಯಾ, ಯಾರ ಜೊತೆ ಸೇರ್ಕೊಂಡಿದ್ಯಾ ಅನ್ನೋದೆಲ್ಲ ಬಯಲಾಗಿದೆ. ಸುಮ್ಮನೆ ನನ್ನನ್ನು ಕೆಣಕಬೇಡ, ಕೋಪ ಬರಿಸ್ಬೇಡ. ಕೋಪ ಬಂದ್ರೆ ಏನ್ ಮಾಡ್ತೀರಾ? ಹೊಡಿತೀರಾ? ಹೊಡೀರಿ. ಹೊಡೆಯೋ ಹಕ್ಕು ನಿಮಗಿದೆ ಅಂತ ಸಂತೋಷ ಪಡ್ತೀನಿ. ಅರ್ಥ ಮಾಡ್ಕೊಳ್ಳಿ ಸೂರ್ಯ ಅವರೇ, ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ದಿದ್ದೀನಿ. ಇನ್ನು ಒಂದೇ ಒಂದ್ಸತಿ ಅವಕಾಶ ಕೊಡಿ, ಮತ್ತೆ ಯಾವತ್ತೂ ಇಂಥ ಕೆಲಸ ನಾ ಮಾಡಲ್ಲ. ಹೋಗಿ ಎಲ್ಲರ ಮುಂದೆ ಬೇಕಾದ್ರೆ ನಾನು ಮಾಡಿದ ತಪ್ಪಾಯ್ತು ಅಂತ ಒಪ್ಕೋತೀನಿ. ಇನ್ನು ಒಂದ್ಸಲ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಇದೆಲ್ಲ ನನಗಿಷ್ಟ ಆಗಲ್ಲ. ನೋಡು, ಇವತ್ತು ಒಂದು ದಿನ ಟೈಮ್ ಕೊಡ್ತೀನಿ. ನಾಳೆ ಬೆಳಿಗ್ಗೆ ನಾನು ಹೇಳುವಷ್ಟರಲ್ಲಿ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿರ್ಬೇಕು. ಗೊತ್ತಾಯ್ತಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.